ದಾದಾ ಕನ್ನಡ ಕಸ್ತೂರಿಗೆ ಸ್ವಾಗತ. ನಾವು ದುಬೈನಲ್ಲಿ ದುಬೈ ರೆಸಾರ್ಟ್ಸ್ಗೆ ಬಂದಿದ್ದೀವಿ. ಏನು ಇದು ಡೆಸರ್ಟ್ ಸಫಾರಿ ಬಂದಿದ್ದೀವಿ. ಸೊ ದುಬೈಯಿಂದ 60 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ 80 ದಿರಮ್ಸ್ ನಾವು ಕೊಟ್ಟಿದ್ದೀವಿ ಇಲ್ಲಿಂದ ಬರೋದಕ್ಕೆ. ಅವರು ಬಂದಮೇಲೆ ನಮಗೆ ಇಲ್ಲಿ ಡ್ರಾಪ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ 2 ವೀಲರ್ಸು, ಸಿಂಗಲ್ ರೈಡಿಂಗು, ಡಬಲ್ ರೈಡಿಂಗು, 4 ಜನ ರೈಡಿಂಗು, ಮೋಟ್ರ್ ಬೈಕ್ ರೈಡಿಂಗ್ಸ್ ಎಲ್ಲ ಇದೆ. ಸೊ ಇದನ್ನು ನೀವು ನೋಡ್ತಾ ಇದ್ದೀರಾ. ಆಮೇಲೆ ಇಲ್ಲಿ ಎಲ್ಲ ದೇಶದ ಜನಗಳು ಬರ್ತಾರಲ್ವ, ಬಂದ ಕೂಡಲೇ ಇಲ್ಲಿ ಒಂದು ದುಪ್ಪಟ್ಟ ಏನಿದೆಯಲ್ಲ, ಇದು ಅರಬ್ಬರ ಒಂದು ಸಾಂಕೇತ, ತಲೆ ಮೇಲೆ ಅದು ಸುತ್ತೋದು. ಅದಕ್ಕೆ ಈಗ ನಮ್ಮ ಧರ್ಮಪತ್ನಿಯವರು ಹಾಕಿರೋ ಇದೆಯಲ್ಲ, ಅದು 30 ದಿರಮ್ಸ್ ಅಂತ ಹೇಳಿದ್ರು. ನಾವು ಚೌಕಾಸಿ ಮಾಡಿ 25 ದಿರಮ್ಗೆ ನಾವು ತೊಗೊಂಡಿದ್ದೀವಿ. ಆ 25 ದಿರಮ್ ಅಂತ ಹೇಳಿದ್ರೆ ಸರಾಸರಿ 24 ರೂಪಾಯಿ ಒಂದು ದಿರಮ್ಗೆ ಅಂತ ಹೇಳಿದ್ರೆ 750 ರೂಪಾಯಿ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಉತ್ತಮವಾದ್ದು ಅಂತ ಹೇಳಿದ್ರೆ 50 ದಿರಮ್ ಅಂದರೆ 1200 ರೂಪಾಯಿ. ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಇವರು. ಸುಮ್ಮನೆ ಏನಿಲ್ಲ, ಅವರು ಹೇಳಿದ ರೇಟಿಗೆ ಅದು ತೊಗೊಂಡ್ಬಿಡ್ತಾರೆ. ಇಲ್ಲಿ ಬಂದಿರೋ ಟೂರಿಸ್ಟಿಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ದೇ ವಾಂಟ್ ಟು ಎಂಜಾಯ್ ದ ಸಿಚುಯೇಷನ್ಸ್. ಭಾಳ ವಿಚಿತ್ರವಾಗಿದೆ. ಆಮೇಲೆ ಇಲ್ಲೊಂದು ಹದ್ದು ಇದೆ. ಆ ಹದ್ದು ಕೈ ಮೇಲೆ ಕೂರಿಸ್ಕೊಂಡಿದ್ದಾರೆ ನಮ್ಮ ಇಲ್ಲಿಯ ಲೋಕಲ್ ಐಟ. ಅದನ್ನು ಕೈ ಮೇಲೆ ಕೂರಿಸೋದಕ್ಕೆ 20 ದಿರಮ್ ಹೇಳಿದ್ರು. ಅದು ಏನಾದ್ರು ಸುಮ್ಮನೆ ಫೋಟೋ ತೆಗಿಯೋಕ್ಕಷ್ಟೇ. 20 ದಿರಮ್ ಅಂತ ಹೇಳಿದ್ರೆ ಮತ್ತೆ ಅಗೇನ್ 750 ರುಪೀಸ್. ಸೊ ಭಾಳ ಕಾಸ್ಟ್ಲಿ ಇದೆ. ಸೊ ಟೂರಿಸ್ಟು ಬಂದು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಹಣ ಖರ್ಚು ಮಾಡದಿದ್ದರೆ ಯಾವುದೂ ಎಂಜಾಯ್ಮೆಂಟ್ ಸಿಗೋದಿಲ್ಲ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕದಿಂದ ಬರ್ತಕ್ಕಂಥ ಜನಗಳಿಗೆ ಇದೊಂದು ಸಣ್ಣ ಮಾಹಿತಿ ಇರಲಿ ಅಂತೇಳಿ ಇದನ್ನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಾದಮೇಲೆ ಆ ವೆಹಿಕಲ್ಗಳಲ್ಲಿ ಕರ್ಕೊಂಡೋಗ್ಬಿಟ್ಟು ಆ ಮರಳಿನ ಮೇಲೆ ಸರ್ಫಿಂಗ್ ಮಾಡ್ದಂಗೆ, ಐಸ್ ಮೇಲೆ ಮಾಡ್ತಾರೆ, ನೀರಿನ ಮೇಲೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಮರಳಿನ ಮೇಲೆ ಸರ್ಫಿಂಗ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅದೊಂದು ಭಾಳ ವಿಚಿತ್ರವಾದ ಅನುಭವ ಅಂತ ಹೇಳ್ತಾ ಇದ್ದಾರೆ. ಅದು ನಾವಿನ್ನೂ ಹೋಗಿಲ್ಲ. ಅದು ಹೋದ್ಮೇಲೆ ಅಲ್ಲಿ ಸಾಧ್ಯವಾದರೆ ಅಲ್ಲೊಂದು ವಿಡಿಯೋ ಮಾಡ್ತೇನೆ. ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಮಾಹಿತಿಗಾಗಿ ಮಾಡಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.